ಹೆಲ್ತ್ ಅಂಡ್ ವೆಲ್ತ್ ಕ್ರಿಯೇಟರ್ಸ್. ನಾನು ನಿಮ್ಮ ಕೆದಳಿ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ತೊಗರಿಕಟ್ಟೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಸರ್. ಒನ್ ಆಫ್ ದ ಬೆಸ್ಟ್ ರಿಸಲ್ಟ್ ಬಂದೈತಿ. ಅದು ಏನು ರಿಸಲ್ಟ್ ಬಂದೈತಿ, ಹೆಂಗೆ ರಿಸಲ್ಟ್ ಬಂದೈತಿ ಅನ್ನೋದ್ರ ಬಗ್ಗೆ ಅವ್ರ ಮುಖಾಂತರ ಮಾತಾಡನ್ರಿ. ವೈದ್ಯ ಲೋಕಕ್ಕೆ ಸವಾಲಾಗಿರ್ತಕ್ಕಂಥ ಒಂದು ರಿಸಲ್ಟ್ ನೀವು ಕಂಪ್ಲೀಟ್ ಈ ಒಂದು ವಿಡಿಯೋ ನೋಡಿದ್ರೆ ಎಷ್ಟೋ ಜನರಿಗೆ ಇದಕ್ಕೆ ಶಾಶ್ವತ ಪರಿಹಾರ ಇಲ್ಲ ಅನ್ನೋಂಥ ವ್ಯಕ್ತಿಗಳು ಕೂಡ ಇದರಿಂದ ಕೆಲವರಿಗೆ ಆಶೆ ಜ್ಯೋತಿ ಅಂತ ಮೂಡ್ತೈತಿ. ಆ ರೀತಿ ರಿಸಲ್ಟ್ ಬಂದ ಪ್ರಾಡಕ್ಟ್ ತಗೊಂಡಂತ ವ್ಯಕ್ತಿಯ ಜೊತೆ ಫಸ್ಟ್ ಮಾತಾಡನ್ರಿ. ಸರ್ ನಿಮ್ಮ ಹೆಸರು ಹೇಳ್ರಿ. ಸರ್ ನಮಸ್ತೆ, ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಹೇಳಿ, ವಿಜಯನಗರ. ಪ್ರಾಡಕ್ಟ್ ತಗೊಳಕ್ಕಿಂತ ಮುಂಚೆ ನಿಮಗೆ ಏನೇನು ಸಮಸ್ಯೆ ಇತ್ತು, ಇವಾಗ ಏನೇನು ಕ್ಲಿಯರ್ ಆಗೈತಿ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಹೇಳಿ. ಸರ್ ನನಗೆ ಕಣ್ಣಿನ ದೃಷ್ಟಿ ಸಮಸ್ಯೆ ಮತ್ತು ಇದು ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ಹಾಗೂ ತಲೆನೋವಿನ ಸಮಸ್ಯೆ ಇತ್ತು. ಈ ಪ್ರಾಡಕ್ಟ್ ತಗೊಂಡು 1 ಮಂತ್ ಆಯಿತು. 1 ಮಂತ್ ಸ್ಟಾರ್ಟಿಂಗು ಕೆಲವೊಂದು ಹಾಸ್ಪಿಟಲಲ್ಲಿ ಎಲ್ಲ ತೋರಿಸಿದ್ದೀವಿ, ಅಲ್ಲೇನು ವರ್ಕೌಟ್ ಆಗಲಿಲ್ಲ. ನನ್ನ ಕಣ್ಣಿನ ಸಮಸ್ಯೆಗೆ ಮಿನಿಮಮ್ 1 to 2 ಲ್ಯಾಕ್ ಖರ್ಚಾಗಿರ್ಬೋದು ಅಂದಾಜು. ಆದರೂ ಉಪಯೋಗಕ್ಕೆ ಬರಲಿಲ್ಲ, ಅಷ್ಟು ಖರ್ಚು ಮಾಡಿದ್ರು ಕೂಡ. ಕೆಲವೊಬ್ರು ಡಾಕ್ಟರ್ಸ್ ಹೇಳಿದರು ಇದಿಷ್ಟೇ ಅಂತ ಹೇಳಿದರು. ಆಮೇಲೆ ನಮ್ಮ ಮೇಡಮ್ ಶಶಿಕಲಾ ಮೇಡಮ್ ಹೇಳಿದರು ಇತ್ತೀಚೆಗೆ ಈ ಮ್ಯಾಗ್ನೆಟಿಕ್ ಥೆರಪಿ ಅಂತ ಇದೆ, ಅದನ್ನ ಯೂಸ್ ಮಾಡು ನೋಡೋಣ, ಇದು ಪ್ರಯತ್ನ ಮಾಡು. ಆಮೇಲೆ ಅವ್ರನ್ನ ಮಾತು ಕೇಳಿ ಆಮೇಲೆ ತಗೊಂಡು ಈಗ 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ರಿಸಲ್ಟ್ ಚೆನ್ನಾಗಿದೆ, 100% ರಿಸಲ್ಟ್ ಇದೆ. ನಾನು ಸ್ಪೆಕ್ಟ್ ರಿಮೂವ್ ಮಾಡಿ ಓದಬಲ್ಲೆ, ಅಡ್ಡಾಡಬಲ್ಲೆ, ಎಲ್ಲರನ್ನೂ ನೋಡಬಲ್ಲೆ. ಆಮೇಲೆ ಈ ನಾ ಸ್ಪೆಕ್ಟ್ ರಿಮೂವ್ ಮಾಡಿ 8 ದಿನ ಆಯ್ತು. ಬಿಫೋರ್ ಸ್ಪೆಕ್ಟ್ ಇಲ್ಲದೆ ಅಡ್ಡಾಡ್ತಿದ್ದಿಲ್ಲ. ಎಸ್ ಸರ್, ಓದ್ತಿದ್ದೆ. ಎಸ್ ಸರ್. ದಿ ಇಂಪಾರ್ಟೆನ್ಸ್ ಆಫ್ ದಿ ಅರ್ತ್ ಫಾರ್ ದ ಹ್ಯೂಮನ್ ಬಾಡಿ ಇನ್ ದಿ 16th century. ಸ್ಪೆಟ್ 1 ಟೈಮ್ ಬಂತು ಅಂತಂದ್ರೆ ಲೈಫ್ ಟೈಮ್ ಕ್ಯಾರಿ ಮಾಡ್ತಾರೆ ಸ್ಪೆಟ್ ನ. ಬಟ್ ಈ ಒಬ್ಬ ವ್ಯಕ್ತಿ ಈ ಒಂದು ಮ್ಯಾಗ್ನೆಟಿಕ್ ಪ್ರಾಡಕ್ಟ್ ತಗೊಂಡು ಜಸ್ಟ್ ಒಂದೇ ಒಂದು ತಿಂಗಳಲ್ಲಿ ಸ್ಪೆಟ್ ಅನ್ನು ರಿಮೂವ್ ಮಾಡಿ ಅಡ್ಡಾಡೋದಲ್ಲ ಕೂಡ ಸಾಕಷ್ಟು ಸಪೋರ್ಟ್ ಆಗತೈತಿ. ಸ್ಪೆಟ್ ಇಲ್ದೇನೆ ಓದ್ತಾ ಇದಾನ. ಈ ಒಬ್ಬ ವ್ಯಕ್ತಿಗೆ ಪ್ರಾಡಕ್ಟ್ ಸಜೆಸ್ಟ್ ಮಾಡಿದಂತ ನಮ್ಮ ಮೇಡಮ್ ಅವ್ರು ಕೂಡ ಇದಾರೆ, ಅವ್ರ ಕಡೆಯಿಂದ 2 ಮಾತು ಕೇಳನ್ರಿ. ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶಶಿಕಲಾ ಅಂತೇಳಿ, ವಿಜಯನಗರ ಜಿಲ್ಲಾ ಹರಪನಹಳ್ಳಿ ತಾಲೂಕು ತೊಗರಿಕಟ್ಟಿ ಗ್ರಾಮದಲ್ಲಿ. ಇವ್ರಿಗೆ ಪ್ರಾಡಕ್ಟ್ ಕೊಟ್ಟು 1 ತಿಂಗಳ ಆಗಿರ್ಬೋದು. ಇವ್ರಿಗೆ ಪ್ರಾಬ್ಲಮ್ ಸ್ಪೆಟ್ ತೆಗೆದ್ರೆ ಫುಲ್ ಎಲ್ಲ ಕತ್ಲ, ಏನು ಕಾಣ್ತಿದ್ದೇ ಇಲ್ಲ ಸರ್. ಅಕ್ಕ ನನಗೆ ಸ್ಪೆಟ್ ತೆಗೆದ್ರೆ ಎಲ್ಲ ಕತ್ಲ, ಮುಂದೆ ನನ್ನ ಎಜುಕೇಶನ್ ಐತಿ, ಸ್ಪೆಟ್ ಇಲ್ಲನ ನನ್ನ ಜೀವನನ ಇಲ್ಲಕ್ಕ ಅಂತೇಳಿ ಒಂದಿನ ಹೇಳಿದಾಗ ನನಗೆ ಇದ್ರದ್ದ ಏನಾದ್ರು ಅವನಿಗೆ ಮುಂದೆ ಅವನ ಜೀವನದಾಗ ಇದಾಗ್ಬೋದಲ್ಲ ಅಂತೇಳಿ ಇದನ್ನ ಮಾಡಿದ್ವಿ ಸರ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ಅವರ ಡ್ಯಾಡಿ ಕೂಡ ಪ್ರಾಡಕ್ಟ್ ಅನ್ನು ಯೂಸ್ ಮಾಡಿದಾರ, ಅವರು ಚೇಂಜಸ್ ಏನು ಸ್ವಲ್ಪ ನೋಡೋಣ. ನಮಸ್ತೆ ಸರ್. ನಮಗೆ ಬೆನ್ನು ನೋವು ಸರ್, ಮತ್ತು ಮೊಣಕಾಲು ನೋವು, ಕೈಕಾಲು ಅರ್ಥ, ಇವೆಲ್ಲ ಈಗ ನೀರು ಯೂಸ್ ಮಾಡೋದಕ್ಕೆ, ಈ ಗ್ಯಾಸ್ ಲೈಟ್ ಯೂಸ್ ಮಾಡಿದಕ್ಕೆ ಕಡಿಮೆ ಆಗೈತಿ. ನಾವು ಇನ್ನೊಬ್ರಿಗೆ ಕೂಡ ಹೇಳ್ಬೋದು, ತಗೊಳ್ರಿ ಅನುಕೂಲ ಆಕತಿ ಅಂತಂದು. ಸರ್ 4 ಜನಕ್ಕೆ ಪರಿಚಯ ಮಾಡ್ಬೋದು ಸರ್. ಸರ್ ಅದೇ ರೀತಿ ಹೆಣ್ಮಕ್ಳಿಗೆ ಕೊಡ್ರಿ. ಸರ್ ನಮಸ್ತೆ. ನಮಗೆ ಗ್ಯಾಸ್ಟ್ರಿಕ್ ಇತ್ತು, ಗ್ಯಾಸ್ಟ್ರಿಕ್ ಕಡಿಮೆ ಆಗೈತಿ. ಬೆನ್ನು ನೋವು ಇತ್ತು, ಬೆನ್ನು ನೋವು ಕಡಿಮೆ ಆಗೈತಿ. ಇದನ್ನ ಯೂಸ್ ಮಾಡ್ದಾಗಿಂದ ಎಲ್ಲ ಆರಾಮಾಗೈತಿ. 4 ಮಂದಿಗೆ ಹೇಳ್ಬೋದು. ಥ್ಯಾಂಕ್ ಯು. ಅದೇ ರೀತಿ ನೋಡ್ರಿ, ಇವಾಗ ನಾವು ಯಾರಿಗೆ ಪ್ರಾಡಕ್ಟ್ ಕೊಟ್ಟರು ಕೂಡ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಬಳಸ್ರಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇವತ್ತು ನೋಡ್ರಿ 1 ಟೈಮ್ ತಗೊಂಡಂತಂದ್ರೆ ಲೈಫ್ ಟೈಮ್ ಬರೋಂಥ ಪ್ರಾಡಕ್ಟ್ ಇದು. ಒಬ್ಬರಿಗೆ ಅಂತ ತಗೊಂಡ್ರು ಕೂಡ ಪೂರಾ ಕುಟುಂಬ ಪ್ರಾಡಕ್ಟ್ ಯೂಸ್ ಮಾಡ್ಬೋದು. ಅದೇ ರೀತಿ ಇವಾಗ ಮಗ ಆಯ್ತು, ತಂದೆ ಆಯ್ತು, ತಾಯಿ ಆಯ್ತು, ಮಗಳು ಕೂಡ ಈ ಒಂದು ಪ್ರಾಡಕ್ಟ್ ಬಳಸಿದಾರೆ. ಅವ್ರ ಅಭಿಪ್ರಾಯ ನೋಡನ್ರಿ. ನಮಸ್ತೆ ಸರ್. ಈ ಪ್ರಾಡಕ್ಟಿಂದ ನಮಗೆ ತಲೆನೋವಿತ್ತು ಮತ್ತು ಕಾಲು ನೋವಿತ್ತು. ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರಿಂದ ನಮಗೆ ಎಲ್ಲ ಆರಾಮಾಗಿದೆ. ಈ ಪ್ರಾಡಕ್ಟ್ ಎಲ್ಲರಿಗೂ ಕೊಡ್ಬೋದಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡ್ರಿ ವೀಕ್ಷಕರೇ, ಪ್ರತಿಯೊಬ್ರು ಕೂಡ ಯೂಸ್ ಮಾಡ್ರಿ ಪ್ರಾಡಕ್ಟ್. ನಿಮ್ಮದು ಏನೇ ಸಮಸ್ಯೆ ಇರಲಿ, ಇಲ್ಲಿರೋರು ಪ್ರತಿಯೊಬ್ರು ಕೂಡ ಆಲ್ರೆಡಿ ಈ ರೀತಿ ತಮ್ಮ ಮನದಾಳದ ಮಾತುಗಳು ಹೇಳ್ತಿದಾರೆ. ಅದೇ ರೀತಿ ನಮ್ಮ ರಾಜು ಸರ್ ಕೂಡ ಇದಾರೆ. ರೆಡ್ ಮಾರ್ಕ್ ಮಾತಾಡಿ ಸರ್. ನಮಸ್ತೆ. ಈ ಪ್ರಾಡಕ್ಟ್ ಮಾಡೋಕ್ಕಿಂತ ಮೊದಲಾಗೆ ಇವನ್ನ ಮಳೆಯ ಬೇರೆ ಯಾರೆಲ್ಲ ಸುಮಾರು ಇವನಿಗೆ ಕರ್ಕೊಂಡು ಸುಮಾರು ಹತ್ರ ಓಡಾಡಿದ್ದೀವಿ. ಆಲ್ರೆಡಿ ವಾರಗಂಟೆ ನಾವು ಹಾಸ್ಪಿಟ್ಲಲ್ಲಿ ಇದ್ದು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿ ಯಾವುದೇ ರೀತಿಯಿಂದ ಸ್ವಲ್ಪ ಚೇಂಜಸ್ಸು ಆಗೋ ಚಾನ್ಸಸ್ಸು ಕಾಣ್ತಿರಲಿಲ್ಲ. ಸುಮಾರು ಇವನಿಗೆ ಹೆಚ್ಚು ಕಮ್ಮಿ ಅಂದ್ರೆ ಒಂದು 2 years to 3 years ಹಿಂದ್ಗಡೆ ಭಾಳ ಪ್ರಾಬ್ಲಮ್ ಆಗಿ ಇರೋದ್ರಿಂದ ಇವನಿಗೆ ಬೇರೆ ಕಡೆ ಎಲ್ಲ ಹಾಸ್ಪಿಟ್ಲಿಗೆ ಓಡಾಡಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ ನಾವು. ತೋರಿಸ್ಬಿಟ್ಟ ಮೇಲೂ ಇವನಿಗೆ ಚೇತರಿಸೋಣ ಒಂದು
ಯಾವುದೂ ಕಾಣ್ತಾ ಇರಲಿಲ್ಲ. ರೀಸೆಂಟಾಗಿ ಒಂದು ಟ್ರೀಟ್ಮೆಂಟ್ ಇದೆ ಅಂತ ಹೇಳಿ ಅವಾಗ ಗೊತ್ತಾದ ಮೇಲೂ ನಾವು ಯೂಸ್ ಮಾಡ್ತಾ ಇದ್ವಿ. ಮೊದಲು ನಾವು ಯೂಸ್ ಮಾಡಿ ನಮ್ಮ ಮಳೆಯಾಗ ಏನಾದ್ರು ಕೊಡಿಸ್ಬೇಕಂತಂದೇಳಿ ಒಂದು ತೀರ್ಮಾನ ತಗೊಂಡು ಮಳೆಯಾಗ ಕೊಡಿಸಿದ್ವಿ. ನಾವು ಯೂಸ್ ಮಾಡ್ತಾ ಇದೀವಿ. ನಮಗೆ ಎಲ್ಲ ಥರದಿಂದ ಒಂದು ಈ ಟ್ರೀಟ್ಮೆಂಟಿಂದ ಒಂದು ಅನುಭವ ಅನ್ಬೋದು. ಬಟ್ ಒಳ್ಳೆ ಒಂದು ಆರೋಗ್ಯದ ದೃಷ್ಟಿಯಿಂದ ಪ್ರತಿಯೊಬ್ಬರು ಕುಟುಂಬದಲ್ಲಿ ಆರೋಗ್ಯ ಒಂದು ಕಾಪಾಡ್ಕೋಬಹುದು ಅನ್ನೋ ದೃಷ್ಟಿಯಿಂದ ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ಪ್ರಾಡಕ್ಟ್ ಇಂದ ನಮಗೆ ಏನು ಪೂರ್ತಿ ಸಂಪೂರ್ಣವಾಗಿದೆ. ಈಗ ನಮ್ಮ ಮಳೆಯ ಸ್ಪೆಕ್ಟ್ ಮೊದಲ ಸ್ಪೆಕ್ಟ್ ಬಿಟ್ಟು ಓಡಾಡ್ತಾ ಇರಲಿಲ್ಲ.